ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. 10ನೇ ತರಗತಿವರೆಗೂ ಎಲ್ರಿಗೂ ಎಲ್ಲವನ್ನೂ ಓದಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಯಾರಿಗೂ ಇಂಥದ್ದೇ ಸಬ್ಜೆಕ್ಟ್ ಅನ್ನೋ ಆಪ್ಷನ್ ಇರೋದಿಲ್ಲ. ಆದರೆ SSLC ಮುಗಿದ ಮೇಲೆ ನಿಮಗೆ ಬೇಕಾದ ಕೋರ್ಸ್ ಮಾಡ್ಬೋದು. ತುಂಬ ಆಪ್ಷನ್ ಇರೋದ್ರಿಂದ ಯಾವ ಕೋರ್ಸ್ ಮಾಡಬೇಕು ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳದ್ದು. ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು, PUC ಮಾಡಬೇಕಾ, ITI ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಕಾಡುತ್ತಲೇ ಇರುತ್ತೆ. ಪೋಷಕರು ಕೂಡ ಏನೂ ಯೋಚನೆ ಮಾಡದೆ ಯಾರ್ದೋ ಒತ್ತಡಕ್ಕೆ ಮಣಿದು ಯಾವುದೋ ಕೋರ್ಸ್ಗಳನ್ನು ಓದುವಂತೆ ಮಕ್ಕಳ ಮೇಲೆ ಒತ್ತಡ ಹಾಕ್ತಲೇ ಇರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಗುರಿ ಮತ್ತು ಆಸಕ್ತಿಗೆ ತಕ್ಕ ವಿಷಯಗಳನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. SSLC ಪಾಸಾದ ನಂತರ PUC ಅಥವಾ ಡಿಪ್ಲೊಮೊ ಅಥವಾ ITI ಮಾಡ್ಬೋದು. ಅದರಲ್ಲೂ ಯಾರಾದರೂ ಆದಷ್ಟು ಬೇಗ ತಮ್ಮ ವೃತ್ತಿ ಜೀವನ ಆರಂಭಿಸಬೇಕು ಅಂದ್ಕೊಂಡಿರೋರು ಅಂಥವರಿಗೆ ನಾವು ಒಂದಷ್ಟು ಟ್ರೆಂಡಿಂಗ್ನಲ್ಲಿರೋ ಡಿಪ್ಲೊಮೊ ಕೋರ್ಸ್ಗಳ ಬಗ್ಗೆ ಹೇಳ್ತೀವಿ. ಡಿಜಿಟಲ್ ಜಗತ್ತಿನಲ್ಲಿ ಬೇಗ ಸೆಟ್ಲ್ ಆಗಬೇಕು ಅನ್ನೋರಿಗೆ ಇದು ಬೆಸ್ಟ್ ಕೋರ್ಸ್ ಆಗಿದೆ. ಆ ಕೋರ್ಸ್ ಮತ್ಯಾವುದೂ ಅಲ್ಲ, ಬದಲಿಗೆ ಕಂಪ್ಯೂಟರ್ ಸೆಕ್ಯೂರಿಟಿ ಡಿಪ್ಲೊಮೊ ಕೋರ್ಸ್. ಕಂಪ್ಯೂಟರ್ ಸೆಕ್ಯೂರಿಟಿ ಡಿಪ್ಲೊಮೊ ಕೋರ್ಸ್ ಏನು ಅಂತ ನೋಡೋದಾದರೆ, ಈ ಡಿಪ್ಲೊಮೊ ಕೋರ್ಸ್ನ ಅಧ್ಯಯನ ಮಾಡೋದ್ರಿಂದ ಕಂಪ್ಯೂಟರ್ ಸೆಕ್ಯೂರಿಟಿ ಫಿಸಿಕಲ್ ಸಿಸ್ಟಮ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಪ್ರಿನ್ಸಿಪಲ್ಸ್, ಮಾಡ್ಯೂಲ್ಸ್, ಟೂಲ್ಸ್, ಪ್ರೋಸೆಸ್ಗಳ ಬಗ್ಗೆ ಅರಿವು ಮೂಡುತ್ತೆ. ಇದು IT ಸೆಕ್ಯೂರಿಟಿ ಫೀಲ್ಡ್ನಲ್ಲಿ ಮಾಡರ್ನ್ ವೆರಿಫಿಕೇಷನ್, ವ್ಯಾಲಿಡೇಷನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಪ್ರೋಸೆಸ್ಗಳ ಬಗ್ಗೆ ಜ್ಞಾನ ಹೆಚ್ಚುತ್ತೆ. ಈ ಕೋರ್ಸ್ ಮುಗಿಸಿದವರು ಬೇಗ ಜಾಬನ್ನು ಪಡಿಬೋದು. ಉನ್ನತ ಶಿಕ್ಷಣದ ಆಸಕ್ತಿ ಇದ್ದಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ BE 2ನೇ ವರ್ಷಕ್ಕೆ DCET ಪರೀಕ್ಷೆ ಬರೆದು ಸೇರ್ಬೋದು. ಮಾಹಿತಿ ತಂತ್ರಜ್ಞಾನದಲ್ಲಿ ಕಂಪ್ಯೂಟರ್ ಭದ್ರತೆ ಸ್ಪೆಷಲ್ ಸೆಕ್ಟರ್, IT ವಿಭಾಗದಲ್ಲಿನ ಉಪವಿಭಾಗ ಇದು. ಆನ್ಲೈನ್ ಕಳ್ಳರಿಂದ ನೆಟ್ವರ್ಕ್ ಕಳ್ಳತನ ತಡೆಗಟ್ಟುವುದು ಹೇಗೆ, ಕಂಪ್ಯೂಟರ್ನ ಡಾಟಾ ಭದ್ರತೆ ಹೇಗೆ, ಜೊತೆಗೆ ಕಂಪ್ಯೂಟರ್ ಆಪರೇಟಿಂಗ್ ಮತ್ತು ಇತರ ಮಾಹಿತಿಗಳನ್ನು ಈ ಕೋರ್ಸ್ನಿಂದ ಕಲಿಬೋದು. ಇದನ್ನು ಕಲಿತ ನಂತರ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಆಗಿ ಸರ್ಕಾರಿ ಇಲಾಖೆಗಳು, ಖಾಸಗಿ ಕಂಪನಿಗಳಲ್ಲಿ, ಇತರ ಹಲವು ಕ್ಷೇತ್ರಗಳಲ್ಲಿ ಜಾಬ್ ಪಡಿಬೋದು. 100% ಉದ್ಯೋಗಾವಕಾಶಗಳನ್ನು ಹೊಂದಿರುವ ಕೋರ್ಸ್ ಇದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರಿ ಬೇಡಿಕೆ ಹೊಂದಿರೋ ಕೋರ್ಸ್ ಇದು. ಇದು ಟೆಕ್ನಾಲಜಿ ಜಗತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಜನ ಗೆಜೆಟ್ಗಳ ಮೊರೆ ಹೋಗ್ತಾರೆ. ಇನ್ನು ರಾತ್ರಿ ಮಲಗುವವರೆಗೂ ಕೂಡ ಗೆಜೆಟ್ಗಳು ಅವರೊಂದಿಗೆ ಇರ್ತವೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಡಾಟಾ ಭದ್ರತೆ ಅತಿ ಮುಖ್ಯ. ಈ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ಭದ್ರತೆ ಡಿಪ್ಲೊಮಾಗೆ ಜಾಬ್ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಈ ಕೋರ್ಸ್ ಮಾಡಲು ವಿದ್ಯಾರ್ಥಿ ಎಜುಕೇಷನ್ ಮಿನಿಮಮ್ 10ನೇ ತರಗತಿ ಪಾಸಾಗಿರಬೇಕು. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ PUC ಪಾಸಾಗಿರಬೇಕು. ಈ ಕೋರ್ಸ್ ಮಾಡಲು ಯಾವುದೇ ವಯೋಮಿತಿ ಇಲ್ಲ. ಮೆರಿಟ್ ಆಧಾರದ ಮೇರೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಈ ಡಿಪ್ಲೊಮೊ ಕೋರ್ಸ್ ಮುಗಿಸಿದ ಕೂಡಲೇ ಬೇಗ ಉದ್ಯೋಗ ಸಿಗುತ್ತೆ. ಈ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಮತ್ತು ಕೌಶಲ್ಯ ಸಿಗುತ್ತೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, NIIT, ಜೆಟ್ಕಿಂಗ್, ಏಷ್ಯನ್ ಸ್ಕೂಲ್ ಆಫ್ ಸೈಬರ್ ಲಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಬೆಂಗಳೂರಿನ ಆಪ್ ಇನ್ ಟೆಕ್ನಾಲಜಿ ಲ್ಯಾಬ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಡ್ವೇರ್ ಟೆಕ್ನಾಲಜಿ ಸೇರಿ ರೇವಾ ಯೂನಿವರ್ಸಿಟಿಯಲ್ಲೂ ಈ ಕೋರ್ಸ್ ಲಭ್ಯವಿದೆ. ಕೋರ್ಸ್ ಫೀಸ್ ವರ್ಷಕ್ಕೆ 30,000 ರೂಪಾಯಿಂದ 7.5 ಲಕ್ಷ ರೂಪಾಯಿವರೆಗೂ ಕೂಡ ಇರಲಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.